ನಿನ್ನ ಎದುರು ನಿಂತಿರುವ ನಿನಗಿರುವ ಸಮಸ್ಯೆಗಳಿಗಿಂತ ನಿನ್ನೊಳಗಿರುವಂತ ಯೇಸು ಕ್ರಿಸ್ತನು ದೊಡ್ಡವನಾಗಿದ್ದಾನೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಲೋಕದಲ್ಲಿರುವವನಿಗಿಂತಲೂ ನನ್ನೊಳಗಿರುವ ಆತನು ದೊಡ್ಡವನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಈ ದಿನ ನಿಮ್ಮ ಎದುರಿಗೆ ನಿಂತಿರುವಂತ ನಿನ್ನ ಸಮಸ್ಯೆಗಳು ದೊಡ್ಡದು ಎಂಬುದಾಗಿ ನೀನು ಹಂಚ್ಕೊಳ್ಳಕ್ ಹೋಗ್ಬೇಡ. ಯಾಕಂದ್ರೆ ವಾಕ್ಯದಲ್ಲಿ ನೋಡುತ್ತೇವೆ, ಒಂದು ದಿನ ಗೋಲಿಯಾತನ ಮುಂದೆ ದಾವೀದನು ನಿಂತುಕೊಳ್ಳುವಾಗ ಅವನು ಪ್ರತಿದಿನ ಇಸ್ರಾಯೇಲರನ್ನ ಹೀಯಾಳಿಸ್ತಾ ಇದ್ದನು. ಗೋಲಿಯಾತನಿಗೆ ಭಯಪಟ್ಟು ಇಸ್ರಾಯೇಲರ ಎದೆ ಹೊಡೆದು ಹೋಗಿದ್ದೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಇಸ್ರಾಯೇಲರು ಗೋಲಿಯಾತನನ್ನು ನೋಡುವಾಗೆಲ್ಲ ನಡುತ್ತಾ ಇದ್ರು, ಭಯ ಪಡುತ್ತಾ ಇದ್ರು. ಗೋಲಿಯಾತನು ಇಸ್ರಾಯೇಲರಿಗೊಂದು ದೊಡ್ಡ ಸಮಸ್ಯೆವಾಗಿ ನಿಂತ್ಕೊಂಡಿದ್ದನು. ಗಮನಿಸಿ, ದಾವೀದನು ಯಾವಾಗ ಗೋಲಿಯಾತನ ಮುಂದೆ ಹೋಗಿ ನಿಂತ್ಕೊಳ್ತಾನೋ, ದಾವೀದನು ಹೇಳ್ತಾನೆ, ನೀನಾದರೂ ಬರ್ಜಿಗಳೊಡನೆ ಕತ್ತಿಯೊಡನೆ ಬಂದಿದೆಯಾ, ನಾನು ಜೀವ ಸ್ವರೂಪನಾದ ಯೆಹೋವನ ನಾಮದೊಡನೆ ಬಂದಿದ್ದೇನೆಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ. ಈ ದಿನ ನಿಮ್ಮ ಜೀವನದಲ್ಲಿ ನಿಮ್ಮ ಸಮಸ್ಯೆಗಳು, ನಿಮ್ಮ ಕಷ್ಟಗಳು ದೊಡ್ಡದೆಂಬುದಾಗಿ ನೀವು ಹಂಚ್ಕೊಳ್ಳಕ್ಕೆ ಹೋಗ್ಬೇಡ್ರಿ. ಪ್ರೀತಿಗಳ ದೇವಜನರೇ, ದೇವರು ನಿಮ್ಮ ಎದುರಿಗೆ ಆತನು ನಿಲ್ಲುವನಾಗಿದ್ದಾನೆ. ದೇವರು ನಿಮ್ಮ ಎದುರಿಗೆ ನಿಲ್ಲುವಾಗ ಅದು ಯಾವ ಸಮಸ್ಯೆ ಆಗಿರ್ಲಿ ದೇವರಿಗಿಂತಲೂ ದೊಡ್ಡದಲ್ಲ ಪ್ರಿಯರು. ನಿನ್ನೊಳಗಡೆ ದೇವರಿರುವಾಗ ಆತನು ದೊಡ್ಡವನಾಗಿದ್ದಾನೆ. ನಿನ್ನೊಳಗೆ ವಾಸಿಸುವಂತ ದೇವರು ಆತನು ಉನ್ನತನಾಗಿದ್ದಾನೆ. ನೀನು ರೋಗವನ್ನು ನೋಡಿ ಭಯಪಟ್ಟಿರ್ಬೋದು, ರೋಗವನ್ನು ನೋಡಿ ನೀನು ಭಯಪಡ್ತಾ ಇರ್ಬೋದು, ಎದುರ್ಕೊಳ್ತಾ ಇರ್ಬೋದು. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಆ ರೋಗಕ್ಕಿಂತಲೂ ಯೇಸು ದೊಡ್ಡವನಾಗಿದ್ದಾನೆ. ಯೇಸು ಸ್ವಾಮಿ ನಿನ್ನೊಳಗೆ ಇರುವಾಗ ನೀನು ಜಯಶಾಲಿಯಾಗಿ ಅವುಗಳನ್ನ ಜಯಿಸಬಲ್ಲ. ದೇವರು ಖಂಡಿತವಾಗ್ಲೂ ಆ ಗೋಲಿಯಾತನು ದೊಡ್ಡ ಸಮಸ್ಯೆ ಆಗಿದ್ದ ಗೋಲಿಯಾತನನ್ನ ದೇವರು ದಾವೀದನ ಮುಖಾಂತರವಾಗಿ ಅವನನ್ನು ಸೋಲಿಸಿದನು. ದೇವರು ಅವನನ್ನ ಸಂಹಾರ ಮಾಡಿದೆಂದು ವಾಕ್ಯದಲ್ಲಿ ನೋಡುತ್ತೇವೆ. ಒಂದು ದೊಡ್ಡ ಜಯವನ್ನ ಆ ದಿನದಲ್ಲಿ ಇಸ್ರಾಯೇಲರಿಗೆ ದೇವರು ಕೊಟ್ಟರೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಪ್ರೀತಿಗಳ ದೇವಜನರೇ, ಈ ದಿನ ನಿನ್ನ ಒಳಗಡೆಯುವಂತ ಯೇಸು ಸ್ವಾಮಿ ಆತನು ದೊಡ್ಡವನಾಗಿದ್ದಾನೆ. ನೀನು ಯಾವುದೋ ಸಮಸ್ಯೆ ನೋಡಿ ನೀನು ಭಯಪಡಬೇಡ. ನಿನ್ನೊಳಗಡೆ ಯೇಸು ಸ್ವಾಮಿ ಇದ್ದಾನೆ.